ಬೆಂಗಳೂರಿನ ಕ್ರಿಕೆಟ್ ಪ್ರಿಯರಿಗೆ ಶಾಕಿಂಗ್ ಸುದ್ದಿ ಇದು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳೆ ನಡೆಯಬೇಕಿದ್ದಂತಹ ವಿಜಯ್ ಹಜಾರೆ ಪಂದ್ಯಕ್ಕೆ ಅನುಮತಿ ಸಿಕ್ಕಿಲ್ಲ. ಡೆಲ್ಲಿ ವರ್ಸಸ್ ಆಂಧ್ರ ಪಂದ್ಯ ನಡೆಯಬೇಕಾಗಿತ್ತು. ದೇವನಹಳ್ಳಿ ಸಿಒಇ ಫೀಲ್ಡ್ಗೆ ಸದ್ಯ ಮ್ಯಾಚ್ನ ಶಿಫ್ಟ್ ಮಾಡಲಾಗಿದೆ. ಚಿನ್ನಸ್ವಾಮಿಯಲ್ಲಿ ಅನುಮತಿಯನ್ನ ನೀಡದೇ ಇರುವುದಕ್ಕೆ ಕಾರಣ ಏನು? ಈ ಪಂದ್ಯದಲ್ಲಿ ಆಡೋಕೆ ಅಂತಾನೆ ಬೆಂಗಳೂರಿಗೆ ಬಂದಿದ್ರು ಟೀಮ್ ಇಂಡಿಯಾದ ಸ್ಟಾರ್ ಕ್ರಿಕೆಟರ್ ವಿರಾಟ್ ಕೊಹ್ಲಿ. ಆದರೆ ಕೊಹ್ಲಿ ವಿರುದ್ಧ ವಿವಿಧ ಸಂಘಟನೆಗಳ ಪ್ರತಿಭಟನೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಒಪ್ಪಿಗೆಯನ್ನ ನೀಡೋಕೆ ಬೆಂಗಳೂರು ಪೊಲೀಸರು ನಿರಾಕರಿಸಿದ್ದಾರೆ. ಹಾಗಾಗಿ ನಾಳೆ ಬೆಂಗಳೂರಿನ ಐತಿಹಾಸಿಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಬೇಕಾಗಿದ್ದಂತಹ ವಿಜಯ್ ಹಜಾರೆ ಪಂದ್ಯವನ್ನ ಶಿಫ್ಟ್ ಮಾಡಲಾಗಿದೆ. ದೇವನಹಳ್ಳಿಗೆ ಶಿಫ್ಟ್ ಮಾಡಲಾಗಿದೆ ಪಂದ್ಯವನ್ನ. ವಿರಾಟ್ ಕೊಹ್ಲಿ ಬೆಂಗಳೂರಿಗೆ ಆಗಮಿಸಿದ್ದಾರೆ ಈ ಪಂದ್ಯದಲ್ಲಿ ಭಾಗಿಯಾಗುವುದಕ್ಕೆ ಅಂತ ಹೇಳಿ. ಆದರೆ ಅನುಮತಿಯನ್ನ ನಿರಾಕರಿಸಲಾಗಿದೆ. ಅದಕ್ಕೆ ಕಾರಣ ಏನು ಅಂದ್ರೆ ಕೊಹ್ಲಿ ವಿರುದ್ಧ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಭದ್ರತೆಯ ಕಾರಣಕ್ಕಾಗಿ ಒಪ್ಪಿಗೆಯನ್ನ ನೀಡುವುದಕ್ಕೆ ಬೆಂಗಳೂರು ಪೊಲೀಸರು ನಿರಾಕರಿಸಿದ್ದಾರೆ. ಕೊಹ್ಲಿ ವಿರುದ್ಧ ಪ್ರತಿಭಟನೆ ಯಾಕೆ? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿದ್ದಂತಹ ದುರಂತ ಏನಿದೆ, ಆ ದುರಂತದ ಕಾರಣಕ್ಕಾಗಿ ಕೊಹ್ಲಿಯೇ ಅದಕ್ಕೆ ರೀಸನ್ ಅನ್ನುವಂಥ ಒಂದು ಆಯಾಮ ಕೂಡ ಕೇಳಿಬಂದಿತ್ತು, ಆರೋಪ ಕೂಡ ಕೇಳಿಬಂದಿತ್ತು. ನಿನ್ನೆ ಸಿಕ್ಕಾಪಟ್ಟಿದೆ ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ವು ಅಲ್ಲಿ. ಆ ಮೀಟಿಂಗ್ ರೆಕಮೆಂಡೇಶನ್ ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವತ್ತು ಮ್ಯಾಚ್ ಇಲ್ಲ. Committee which had gone to the stadium on the instructions of the department. Different departments had gone, including fire, SCOM, PWD, GBA and police. As per the report of the department, the permission has not been granted for Kashmir. Sir, what's the reason? It is under the committee has given a detailed report, but as of now, the permission is not. Should we have some primary reason that this? No, I can't still know that. I'm already conversed. ನಿನ್ನೆ ಸಿಕ್ಕಾಪಟ್ಟಿದೆ ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ವು ಅಲ್ಲಿ. ಆ ಮೀಟಿಂಗ್ ರೆಕಮೆಂಡೇಶನ್ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರ ಪ್ರತಿಕ್ರಿಯೆಯನ್ನ ಗಮನಿಸಿದ್ರಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯವನ್ನ ನಡೆಸೋದಕ್ಕೆ ಅನುಮತಿಯನ್ನ ಕೇಳಲಾಗಿತ್ತು. ವಿಜಯ್ ಹಜಾರೆ ಪಂದ್ಯ ನಾಳೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಬೇಕಾಗಿತ್ತು. ಆದರೆ ಅದಕ್ಕೆ ಅನುಮತಿಯನ್ನ ನಿರಾಕರಿಸಲಾಗಿದೆ. ಹಾಗಾಗಿ ದೇವನಹಳ್ಳಿಯ ಸಿಒಇ ಫೀಲ್ಡ್ಗೆ ಮ್ಯಾಚ್ ಶಿಫ್ಟ್ ಆಗಿದೆ. ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನೋಡಬನ್ನಿ. There is a committee constituted by the Home Minister. So the committee has rejected. We will look into it. Permission has been denied, sir. ನೋಡಪ್ಪ, ಆಡಿಯನ್ಸು ಇದಕ್ಕೆಲ್ಲ ಕುನಾ ಅವರ ಅಧ್ಯಕ್ಷದಲ್ಲಿ ಒಂದು ಕಮಿಟಿ ಆಗಿತ್ತು, ಒಂದು ಕಮಿಷನ್ ಆಗಿತ್ತು. ಆ ಕಮಿಷನ್ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟನ್ನು ಕಂಪ್ಲೈ ಮಾಡಬೇಕಷ್ಟೆ. ರೆಕಮೆಂಡೇಶನ್ಸ್ ಏನಿದೆ ಅದನ್ನು ಕಂಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಮಾಡ್ತಾರೆ, ಮಾಡಿದ್ರೆ ಕೊಡ್ತೀವಿ. ನಂಗೆ ಗೊತ್ತಿಲ್ಲಪ್ಪ, ನಾನು ಪರಮೇಶ್ವರ್ ಕೇಳಿ ಏನ್ ಹೇಳಿದ್ದೀನಿ ಅಂತ ಏನ್ ಹೇಳಿದ್ದೀನಿ. ಕುನಾ ಕಮಿಷನ್ ಇದೆಯಲ್ಲ, ಆಯೋಗ ಏನ್ ರೆಕಮೆಂಡ್ ಮಾಡಿದ್ದಾರೆ, ಶಿಫಾರಸ್ಗಳು ಮಾಡಿದ್ದಾರೆ, ಆ ಶಿಫಾರಸ್ಗಳಂತ ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆಯನ್ನ ಗಮನಿಸಿದ್ರೆ, ಕುನಾ ಅವರ ಆಯೋಗ ಏನು ರೆಕಮೆಂಡೇಶನ್ ಮಾಡಿದ್ದಾರೆ ಆ ರೆಕಮೆಂಡೇಶನ್ ಫುಲ್ಫಿಲ್ ಮಾಡಬೇಕು. ಅದಾದ ನಂತರ ಚಿನ್ನಸ್ವಾಮಿಯಲ್ಲಿ ಪಂದ್ಯಗಳ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ, ಇದು ತಾತ್ಕಾಲಿಕ ಮಾತ್ರ ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರ ಮಾತು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಂಗಾಧರ್ ನೀಡ್ತಾ ಹೋಗ್ತಾರೆ, ನಮ್ಮ ಸ್ಪೋರ್ಟ್ಸ್ ಬ್ಯೂರೋ ಹೆಡ್. ಗಂಗಾಧರ್, ಮುಖ್ಯಮಂತ್ರಿಗಳು ಹೇಳ್ತಾರೆ ಕುನ್ನಾ ಅವರ ಕಮಿಷನ್ನ ವರದಿ ಏನಿದೆ, ಆ ವರದಿಯಲ್ಲಿ ಅವರು ಕೊಟ್ಟಿರುವಂತಹ ರೆಕಮೆಂಡೇಶನ್ಸ್ ಏನಿದೆ ಅದು ಫುಲ್ಫಿಲ್ ಆಗಬೇಕು. ಅದು ಫುಲ್ಫಿಲ್ ಆದಂತಹ ನಂತರದಲ್ಲಿ ಮುಂದೆ ನಾವು ಪಂದ್ಯವನ್ನ ನಡೆಸುವ ಬಗ್ಗೆ ಯೋಚನೆಯನ್ನ ಮಾಡ್ತೀವಿ ಅಂತ ಹೇಳಿ. ಬಟ್ ಮತ್ತೊಂದು ಕಡೆ ಪೊಲೀಸರು ಅನುಮತಿಯನ್ನ ನಿರಾಕರಿಸಿರುವುದಕ್ಕೆ ವಿರಾಟ್ ಕೊಹ್ಲಿ ಅವರ ವಿರುದ್ಧ ಪ್ರತಿಭಟನೆ ಸಾಧ್ಯತೆ ಕಾರಣ ಅನ್ನುವಂತ ಮಾಹಿತಿ. ಎರಡರಲ್ಲಿ ಯಾವುದು ನಿಜವಾದಂತಹ ರೀಸನ್, ಯಾವ ಕಾರಣಕ್ಕಾಗಿ ಅನುಮತಿಯನ್ನ ನಿರಾಕರಿಸಲಾಗಿದೆ ಅಂತ ಹೇಳಿ ಗಂಗಾಧರ್?
ವಿಧಿ ಏನಂದ್ರೆ ಮೈಕಲ್ ಡಿ ಕುನ್ನಾ ಅವರು ಕೊಟ್ಟಿರುವಂತಹ ರಿಪೋರ್ಟ್ ನ ಈಗಾಗಲೇ KSA ಕೂಡ ಅದನ್ನ ಫಾಲೋ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಸ್ಟಡಿ ಕೂಡ ಮಾಡ್ತಾ ಇದ್ದಾರೆ KSA ಅವರು. ಹಾಗೆ ವಿರಾಟ್ ಕೊಹ್ಲಿ ಅವ್ರೇನು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಎರಡು ಮ್ಯಾಚ್ ಆಡೋ ಸಾಧ್ಯತೆಗಳಿತ್ತು. ಸೊ ಆ 2 ಮ್ಯಾಚ್ಗಳನ್ನ ತಡೆಯೋದಕ್ಕೆ ಸಾಕಷ್ಟು ಸಂಘ ಸಂಘಟನೆಗಳು ಕೂಡ ಮುಂದಾಗಿವೆ ಅಂತ ಪೊಲೀಸ್ ಮೂಲಗಳಿಂದ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅಂದ್ರೆ ಏನು ಜೂನ್ 4ನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಏನು ಕಾಲ್ ತುಳಿತ ಪ್ರಕರಣ ನಡೀತು. ಸೊ ಆ ಒಂದು ಪ್ರಕರಣದ ಕುರಿತು ಏನಂದ್ರೆ ವಿರಾಟ್ ಕೊಹ್ಲಿ ಅವರೇ ಕಾರಣ ಅಂತ ಅನ್ನೋ ಒಂದು ದೃಷ್ಟಿಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ಲಾಗ್ತಾ ಇತ್ತು. ಸೊ ಹೀಗಾಗಿ ಒಂದು ಸೆಕ್ಯೂರಿಟಿ ರೀಸನ್ಸ್ ಅಂತ ಹೇಳ್ಬಿಟ್ಟು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಇಂದ ಮ್ಯಾಚ್ಗಳನ್ನ ಶಿಫ್ಟ್ ಮಾಡೋದಕ್ಕೆ ಎಲ್ಲ ಈಗ ಸದ್ಯ ತಯಾರಿ ಕೂಡ ನಡೀತಾ ಇದೆ. ಈಗ ಮ್ಯಾಚ್ಗಳು ಕೂಡ ಆಲೂರ್ಗೆ ಶಿಫ್ಟ್ ಮಾಡಬಹುದು ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಸದ್ಯ ನಮ್ಗೆ ಸಿಗ್ತಾ ಇರೋ ಒಂದು ಮಾಹಿತಿ ಪ್ರಕಾರ ದೇವನಹಳ್ಳಿ ಬಳಿ ಇರುವಂತಹ BCCI ನ ಸೆಂಟರ್ ಆಫ್ ಎಕ್ಸಲೆನ್ಸ್ ಗ್ರೌಂಡ್ ನಲ್ಲಿ ಈ ಒಂದು ಮ್ಯಾಚ್ ನಡೀತದೆ. ಅಂದ್ರೆ ಡೆಲ್ಲಿ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 3 ಮ್ಯಾಚ್ಗಳನ್ನ ಆಡಬೇಕಾಗಿತ್ತು. ನಾಳೆ ಆಂಧ್ರ ಪ್ರದೇಶ್ ವಿರುದ್ಧ, ಮತ್ತೆ 26ನೇ ತಾರೀಕು ಗುಜರಾತ್ ವಿರುದ್ಧ ಮತ್ತೆ ಜನವರಿ 3ನೇ ತಾರೀಕು ಸರ್ವೀಸಸ್ ವಿರುದ್ಧ 3 ಮ್ಯಾಚ್ಗಳನ್ನ ಆಡಬೇಕಾಗಿತ್ತು. ವಿರಾಟ್ ಕೊಹ್ಲಿ ಅವರು ಅಟ್ಲೀಸ್ಟ್ 2 ಮ್ಯಾಚ್ ಆಡುವಂತ ಒಂದು ಸಾಧ್ಯತೆಗಳು ಕೂಡ ಇತ್ತು. ಬಟ್ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಇಲ್ಲಿ ಸೆಕ್ಯೂರಿಟಿ ರೀಸನ್ಸ್ ಅಂತ ಹೇಳ್ತಾ ಇದ್ರೆ, ಸೊ ಯಾವುದೇ ಕಾರಣಕ್ಕೂ ಇಲ್ಲಿ ಸೆಕ್ಯೂರಿಟಿ ಕ್ರಿಕೆಟ್ ಅಭಿಮಾನಿಗಳನ್ನ ಸ್ಟೇಡಿಯಂಗೆ ಬರಬಾರದು, ಆ ಒಂದು ದೃಷ್ಟಿಯಲ್ಲಿ ಈ ಎಲ್ಲಾ ಒಂದು ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಬಟ್ BCCI ಸೆಂಟರ್ ಆಫ್ ಎಕ್ಸಲೆನ್ಸ್ ಅಲ್ಲಿ ಯಾರಿಗೂ ಅಲೋ ಇಲ್ಲ. ಅಂದ್ರೆ ಫ್ಯಾನ್ಸ್ ಇರ್ಬೋದು, ಮತ್ತೆ ಬೇರೆ ಯಾರೇ ವ್ಯಕ್ತಿಗಳಿರ್ಬೋದು, ಅವರಿಗೆ ಅಲೋ ಇರಲ್ಲ. ಅದು ಕ್ಲೋಸ್ ಡೋರ್ ಮ್ಯಾಚ್ ಗಳಾಗಿರೋದ್ರಿಂದ ಸೊ ಅಲ್ಲಿ ಪಂದ್ಯ ನಡೆಸಿದ್ರೆ ಸೇಫ್ ಅನ್ನೋದು ಸದ್ಯ KSA ಇರ್ಬೋದು, ಜೊತೆಗೆ BCCI ಕೂಡ ಒಂದು ನಿರ್ಧರಿಸಿದೆ. ಹಾಗಾಗಿ ವಿರಾಟ್ ಕೊಹ್ಲಿ ಅವರು ಏನು ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಈ ಬೆಂಗಳೂರಿಂದ ನೇರವಾಗಿ ಅವರು ದೇವನಹಳ್ಳಿಯ ಬಳಿ ಇರುವಂತಹ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಅಂದ್ರೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಲ್ಲಿ ಅವರು ಈಗ ಪ್ರಾಕ್ಟೀಸ್ ಮಾಡ್ತಾರೆ. ನಾಳೆ ಅಲ್ಲಿ ಕೂಡ ಮ್ಯಾಚ್ ಆಡುವಂತ ಸಾಧ್ಯತೆಗಳಿದೆ. ವಿದ್ಯಾ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.